ಪುಣೆ ಏನೋ 2 ಗಂಟೆಗೆ ರೀಚ್ ಆದ್ವಿ. ಆರಾಮಾಗಿ ಹೋಗಿ ಹೋಟೆಲಲ್ಲಿ ರೆಸ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ 2 ಮೀಟಿಂಗ್ಸ್ ಅಟೆಂಡ್ ಮಾಡೋದಿತ್ತು. ಏರ್ಪೋರ್ಟಲ್ಲಿ ಸ್ಯಾಂಡ್ವಿಚ್ ತೊಗೊಂಡಿದ್ವಿ, ಬಟ್ ಅದನ್ನು ಪೂರ್ತಿಯಾಗಿ ತಿನ್ನೋಕ್ಕಾಗಲಿಲ್ಲ, ಯಾಕಂದರೆ ಅದು ತಿನ್ನೋ ಥರ ಇರಲಿಲ್ಲ. ಅದಾದಮೇಲೆ ಹೇಗೋ ಇಲ್ಲಿ ಲಿಟಲ್ ಆರ್ಟ್ಸ್ ತಿನ್ಕೊಂಡು ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಂಡೆ. ಅಲ್ಲಿ ನೆಟ್ವರ್ಕ್ ಕೂಡ ಇರಲಿಲ್ಲ, ಸೊ ನಾನೇ ಒಂದು ಬುಕ್ ತೊಗೊಂಡೋಗಿದ್ದೆ. ಅದನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಚೆನ್ನಾಗಿದೆ ಈ ಬುಕ್. ಪೂರ್ತಿ ಓದಿದ್ದು ಮುಗಿಸಿದ ಮೇಲೆ ಬುಕ್ ಬಗ್ಗೆ ಹೇಳ್ತೀನಿ ನಾನು. ಅದಾದಮೇಲೆ ಸೆಕೆಂಡ್ ಲೊಕೇಶನ್ಗೆ ಹೋದ್ವಿ. ಅಲ್ಲಿ ಕಾಫಿ ಮತ್ತು ಮಹಾರಾಷ್ಟ್ರ ಫೇಮಸ್ ದಾಬೇಲಿ ಚಾಟ್ ಕೊಟ್ಟು ತುಂಬ ಚೆನ್ನಾಗಿತ್ತು. ಎಗೇನ್ ಬರ್ಗರ್ ಮತ್ತು ಫ್ರೆಂಚ್ ಫ್ರೈಸ್ ಕೂಡ ಆರ್ಡರ್ ಮಾಡ್ಕೊಂಡಿದ್ವಿ. ನಾನಂತೂ ಎಷ್ಟು ಕಷ್ಟಪಟ್ಟು ತಿಂತಿದ್ದೀನಿ ಅಂದರೆ ಬರೀ ಹೊಟ್ಟೆ ತುಂಬಿಸ್ಕೊಳಕ್ಕೆ ತಿಂತಿದ್ದೀನಿ ಅಷ್ಟೇ. ನನಗೆ KFC ಚಿಕನ್ ಬರ್ಗರ್ ಬಿಟ್ಟರೆ ಇನ್ಯಾವ ಪಿಜ್ಜಾ ಬರ್ಗರ್ ಏನೂ ಅಷ್ಟು ಇಷ್ಟ ಆಗಲ್ಲ. ಪ್ರಾಪರ್ ಸೌತ್ ಇಂಡಿಯನ್ ಫುಡ್ ಫ್ಯಾನ್ ನಾನು. ಬಟ್ ಅದನ್ನೇ ತಿನ್ಕೊಂಡು ಹೇಗೋ ಹೊಟ್ಟೆ ತುಂಬಿಸ್ಕೊಂಡೆ. ಅಲ್ಲಿಂದ ಹೊರಡೋಷ್ಟರಲ್ಲಿ ಆಲ್ಮೋಸ್ಟ್ 7:45 ಆಗಿತ್ತು. ಹೋಟೆಲ್ಗೆ ಹೋಗಿ ಚೆಕ್-ಇನ್ ಆದ್ವಿ. ಬೆಳಗ್ಗೆಯಿಂದ ಈ ಬ್ರೆಡ್ಡು ಬನ್ನು ತಿಂದು ಸಾಕಾಗೋಗಿತ್ತು ನನಗೆ. ದಾಲ್ ಕಿಚಡಿ ಆರ್ಡರ್ ಮಾಡ್ಕೊಂಡಿದ್ದೆ. ಎಷ್ಟು ನೆಮ್ಮದಿ ಅನ್ನಿಸ್ತು ಅಂದರೆ